ವಂಡರ್ಲಾ ಚೆನ್ನಾಗಿದೆ. ಆ ವಂಡರ್ಲಾ ಬಿಟ್ಟರೆ ಎಲ್ಲೂ ಹೋಗ್ಲಿಲ್ಲ ನಾವು. ಏನು ಆರಾಮ? ಹೆಂಗೆ ಇವತ್ತು ತುಂಬಾ ಖುಷಿ ಇಬ್ರು ನೋಡಿದ್ಕೆ. ಗೈಸ್ ಇಲ್ಲಿ ನಮಗೆ ಇವಾಗ ಫುಲ್ ಫಾಲ್ಟ್ ಆಗಿ ರಜಾ. ಗೈಸ್ ಸಾಕಷ್ಟು ಕಾಲೇಜ್ ಹೀರೋಯಿನ್ ಬಂದಿದ್ದಾರೆ. ಇಷ್ಟೆಲ್ಲ ಓಲ್ಡ್ ಬಿಡ್ಬೇಡ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಕಾಲೇಜ್ ಯೂನಿಫಾರ್ಮ್ ಹಾಕೊಂಡಿದ್ದೀನಿ. ಅಂದರೆ ಇವತ್ತು ಫಸ್ಟ್ ಡೇ ಆಫ್ ಕಾಲೇಜ್ ಹೋಗ್ತಾ ಇದ್ದೀನಿ. ಗೈಸ್ ಎಷ್ಟೋ ದಿನಗಳಾದ್ಮೇಲೆ ಕಾಲೇಜ್ ಹೋಗ್ತಾ ಇದ್ದೀನಿ. ಹೇಳ್ಬೇಕು ಅಂದರೆ 29th ಕಾಲೇಜ್ ಸ್ಟಾರ್ಟ್ ಆಯಿತು. ಬಟ್ ನಾನು ನ್ಯೂ ಇಯರ್ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಹೋಗೋಣ ಅಂದ್ಕೊಂಡು ನ್ಯೂ ಇಯರಿಂದ ಹೊಸ ವರ್ಷದಿಂದ ಹೊಸ ಥರ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ನಾನು ಇವತ್ತು ಹೋಗ್ತಾಯಿದ್ದೀನಿ ಕಾಲೇಜ್ಗೆ. ಸೊ ಫುಲ್ಲು ಜೋಶಲ್ಲಿ ಹೋಗ್ತಾ ಇಲ್ಲ, ಬೇಜಾರಲ್ಲಿ ಹೋಗ್ತಾಯಿದ್ದೆ. ಒಂದು ಕಡೆ ಬೇಗ ಎದ್ದು ರೆಡಿಯಾಗಿ ಸ್ನಾನ ಮಾಡಿ, ಅಮ್ಮನೂ ಇಲ್ಲ, ಅಮ್ಮ ಇವತ್ತು ನಮ್ಮ ಅಮ್ಮ ದೇವಸ್ಥಾನಕ್ಕೆ ಹೋದರು. ಸೊ ಅವ್ರು ಇವತ್ತಿಲ್ಲ. ನಾನು ಎದ್ದು ರೆಡಿಯಾಗಿ ಇವತ್ತು ಫ್ರೆಶ್ ಅಪ್ ಆಗಿ ಇವಾಗ ಯೂನಿಫಾರ್ಮ್ ಎಲ್ಲ ಹಾಕ್ಕೊಂಡು, ಇವತ್ತು ಸ್ಪೋರ್ಟ್ಸ್ ಇದೆ ನಮಗೆ, ಅದಕ್ಕೆ ಸ್ಪೋರ್ಟ್ಸ್ ಯೂನಿಫಾರ್ಮ್ ವೇರ್ ಮಾಡಿದ್ದೀನಿ. ಇವಾಗ ಜೇಮ್ಸ್ ಬರೋಕೆ ಹೇಳಿದ್ದು. ನಾನು ಇನ್ನೊಂದು ಸ್ವಲ್ಪ ಮನೆ ಬಿಡ್ತೀನಿ. ಮನೆ ಬಿಟ್ಟು ಟಿಫನ್ ಇವತ್ತೇನು ಮಾಡಿಲ್ಲ, ಅಲ್ಲೇ ಹೋಗಿ ತಿನ್ಕೊಬೇಕು ಕ್ಯಾಂಟೀನಲ್ಲಿ. ಅದು ಬಿಟ್ಟರೆ ಯಾರೇನು ನನ್ನ ಚಾನಲ್ ಲೈಕ್ ಮಾಡಿಲ್ವೋ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿಂದ ಕಾಲೇಜ್ಗೆ ಹೋಗೋಣ. ಲೆಟ್ಸ್ ಗೋ ಗೈಸ್. ಫುಲ್ಲು ಫನ್ ಇರುತ್ತೆ ಇವತ್ತಿಂದ. ಬನ್ನಿ ಮೀಟ್ ಮಾಡ್ತೀನಿ ಎಲ್ಲರನ್ನ ಎಷ್ಟೋ ದಿನ ಆದಮೇಲೆ. ಆಯುಷ್ ಇಲ್ಲಿ ನೋಡಿ, ನಮ್ಮ ಬಾಸ್ ಸಿಕ್ಕಿದ್ದಾರೆ ಎಷ್ಟೊಂದು ದಿನ ಆದಮೇಲೆ. ಆಯುಷಾ ಏನು ಚೆನ್ನಾಗಿದೆಯಲ್ಲ, ಹೆಂಗಿತ್ತು ರಜೆ ಎಲ್ಲ? ಸೂಪರ್ ಅಲ್ಲ? ಚೆನ್ನಾಗಿತ್ತು. ವಂಡರ್ಲಾ ಚೆನ್ನಾಗಿದೆ. ಆ ವಂಡರ್ಲಾ ಬಿಟ್ಟರೆ ಎಲ್ಲೂ ಹೋಗ್ಲಿಲ್ಲ ನಾವು. ಜೆರಾಕ್ಸ್ ತಗೋಸ್ಕೊಂಡು ಬಂದಿದ್ವಿ. ವರ್ಷ ಅವ್ರು ನೋಡಿ ಜನ ಅವರೇ. ಏನು ಮಾಡಿದೆ ಇವಾಗ? ಜೇಮ್ಸ್ ಬರ್ತಾವ ನೀರು. ಏನು ಆರಾಮ? ಹಾಂ, ಹೆಂಗೆ ಎಷ್ಟಿಷ್ಟ ರಜಾ? ಮುಗಿದ ರಜೆ ಇಲ್ಲ? ಏನೋ ರಜಾ ಬಾರೋ. ಕಾಲೇಜ್ಗೆ ಫಸ್ಟ್ ಡೇ ಬಂದಿರೋದ್ರಿಂದ ಎಲ್ಲರೂ ಬಾಯ್ ಸಿಹಿ ಮಾಡ್ಕೊಳ್ಳಿ ನಮ್ಮ ಬಾಯ್ಸ್ಗಳು ಅಂತ ಬೆಳಗ್ಗೆ ಒಂದು ಚಾಕ್ಲೇಟ್ ಹೇಳ್ಕೊಂಡಿದ್ದೀನಿ. ಇಲ್ಲ ಅದು ಮನೇಲಿ ಬಿಕ್ಕಿರುತ್ತೆ, ಎತ್ಕೊಂಡ್ಬಂದಿರೋ. ನಾವು ಅಮ್ಮ ತಂದಿಕ್ಕಿರೋದೇ ಕೊಡ್ತಾರೆ. ನೋಡಿದ್ರ ಅಷ್ಟೇ. ಏನೋ ಅದೆಲ್ಲ ಕಟ್ಬಿಡೋರಲ್ಲ ಫುಲ್. ತಗೊಂಡು ನಿನ್ಗೊಂದು ತಿನ್ಸ ಬಾಯ್ ಸ್ವೀಟ್ ಮಾಡ್ಕೊ ಬೆಳಗ್ಗೆ. ತಗೋಶ ನಿನಗೆ, ನಿಂಗೊಂದು ಬಾಯಿ ಸ್ವೀಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ನನಗೆ 2 ಶುಗರ್ ಬರ್ಸಕ್ಕಣ್ಣ. ಹಾಂ, ಬೆಳಗ್ಗೆ ಸ್ವೀಟ್ ತಿನ್ನಿಸಿ. ಬೆಳಗ್ಗೆ ಬಾಯ್ ಸ್ವೀಟ್ ಮಾಡಿಕೊಡ್ರಲ್ಲಿ. ಸೀದಾ ನಮಗೋಸ್ಕರ ವೆಯ್ಟ್ ಮಾಡ್ತಾಳೆ ಪಾಪ. ಇಷ್ಟು ದಿವಸ ಬಂದಿರಲಿಲ್ಲ ನಾವು. ಹೆಂಗನ್ಸೈತೆ? ಖುಷಿನಾ? ಇವತ್ತು ತುಂಬಾ ಖುಷಿ ಇಬ್ರು ನೋಡಿದ್ಕೆ. ಇವತ್ತು ತುಂಬಾ ಖುಷಿ ಇಬ್ರು ನೋಡಿದ್ಕೆ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು. ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಸರಿ ಇಲ್ಲಿ ಬರೋಣ ಅಂದ್ಬಿಟ್ಟು ಇಲ್ಲಿ ನಿಂತಿದ್ದೆ. ಸೂಪರ್. ಸೀರೆ ನಮಗೆ ಇವಾಗ ಫುಲ್ ಫಾಲ್ಟ್ ಆಗಿ ರಜಾ ಹಾಕಿರೋಕ್ಕೆ ಪ್ರೆಸೆಂಟೇಷನ್ ಮಾಡ್ಸೋಕ್ಕೆ. ನಮ್ಮ ಪ್ರೆಸೆಂಟೇಷನ್ ಮಾಡ್ಬೇಕಾ? ತಿರುಗಲ್ಲಿ ತಿರುಗೋ ಹೇಳ ನಮ್ಮ ಲಾಗೆ. ನೋಡಿ, ನೀವೇ ದಿನ ನಮಗೆ ತಿಂಡಿ ತಂದ್ಕೊಡು ಅಂತ ಹೇಳಿದ ಮೆಸೇಜ್ ಹಾಕಿದ್ದೆ. ಕರೆಕ್ಟಾಗಿ ತಂದ್ಕೊಟ್ಟು ಅವ್ರು ತಿಂಡಿಗಳು ಸ್ಟಾರ್ಟ್ ನಮಗೆ. ಗೈಸ್ ಬಂದು ನಾನು ನಾಷ್ಟ ಟಿಫನ್ ಮಾಡಿಲ್ವಲ್ಲ, ನಮ್ಮ ಅಮ್ಮ ತಗೋ ಅಂತ ಹೇಳಿದ್ರು. ಇಡ್ಲಿ ಮತ್ತು ವಡ ತೊಗೊಂಡಿದ್ದೀನಿ. ಸೊ ಟಿಫನ್ ತಿನ್ಕೊಂಡು ಕ್ಲಾಸ್ಗೆ ಹೋಗೋಣ. ಫುಲ್ಲು ಅಸೈನ್ಮೆಂಟ್, ಇವಾಗ ಪ್ರೆಸೆಂಟೇಷನ್ ಬೇರೆ ಮಾಡೋಕ್ಕೆ ಒಳ್ಳೆ ತಲೆನೋವು. ಕಾಲೇಜ್ ಯಾಕಂದ್ರೆ ಬಂದು ಅನಿಸ್ತೈತೆ. ಸೊ ಇಡ್ಲಿ ತಿನ್ಬಿಟ್ಟು ಹೋಗೋಣ. ಲೆಟ್ಸ್ ಗೋ. ನೋಡ್ರಿ ಇಲ್ಲಿ ವಡೆ ಹಾಕೊಂತ ಅವ್ನು ಇಡ್ಲಿ ತಿಂತೀನಿ. ಹರ್ಷಿತಾ ತಿನ್ನು ನೀನು. ಪಾಪ ನೋಡಿ, ನಾವು ಕೇಳಿದ್ರೂ ಬೇಡ ಅಂತಾರೆ. ಎಂಥ ಒಳ್ಳೆ ಹುಡುಗಿ. ತಿನ್ಬಿಟ್ಟು ಹೋಗೋಣ. ಒಬ್ಬನೇ ತಿಂತಾನೆ ಜೇಮ್ಸು. ಸೊ ಪೀನಟ್ ಬಟರು ಮತ್ತು ಚಪಾತಿ ತಂದವನೆ ಜೇಮ್ಸು. ಸೊ ತಿನ್ನೋಣ, ಇಬ್ಬರು ತಿನ್ನೋಣ. ಲೆಟ್ಸ್ ಗೋ. ಆಕಾಶ ಎಂತ ನೀನು? ಪಲಾವ, ವಾಂಗಿಬಾತ್ ತಿಂತಾವ. ನಂಗೆ ಅದಾಗಲ್ಲ ಅದು. ತಿನ್ನು ನೀನೆ. ರೀಲ್ಸ್ ನೋಡ್ಕೊಂಡು ನೋಡಿ ಇಲ್ಲಿ ಟೆಕ್ಸ್ಟ್ ಮಾಡ್ಕೊಂಡು ಯಾರಿಗೋ ಕಾಲೇಜಲ್ಲಿ ಹಂಗೆ ಬ್ಯಾಂಕ್ ಹೋಗ್ಬೇಡ ಗೊತ್ತು ಕಣಲ್ಲಿ. ಸುಮ್ಮನೆ ನಮ್ಗೆ ಗೊತ್ತು ನನ್ನ ಬಗ್ಗೆ. ಹಂಗೆ ಟೆಕ್ಸ್ಟ್ ಮಾಡ್ತಾವಲ್ಲ ಯಾರ್ದಿದ್ರು ಗೊತ್ತು. ನಂಗೆ ಹೇಳಿ ಹೆಸರು ವಾಟ್ಸಪ್ ಹೋಗಂಗೆ. ವಾಟ್ಸಪ್ಪೇ ಓಪನ್ ಮಾಡಿರೋದು. ಬ್ಯಾಂಕ್ ತೆಗಿಯೋದು ಹೆಸರು ತೋರಿಸೊಬ್ರದಲ್ಲಿ. ಗೈಸ್ ಇನ್ನು ನಮ್ಮ ಗ್ಯಾಂಗಲ್ಲಿ ಇನ್ನು ಸಂಡೇ ಒಬ್ರದ್ದು ಬರ್ತಡೇ ಇದೆ. ಅದು ಯಾವ್ದು ಅಂತ ಗೊತ್ತಿಲ್ಲ. ಬರ್ತಡೇ ಯಾವುದು? ಬರ್ತಡೇ ಸಹ ನನಗೂ ಗೊತ್ತಿಲ್ಲ. ಸರಿ ಯಾರ್ದೋ ಬರ್ತಡೇ ಇದೆ, ಅವ್ರದ್ದು ಮಾಡೋಣ ಅಂತ. ಆದರೆ ಅವರು ಬರೋಲ್ಲ ಅಂತವ್ರೆ. ನೋಡೋಣ ಏನಾಗುತ್ತೋ. ಏನು ಊಟ? ದೋಸೆ ಕೊಡು. ನಿಮ್ಗೇನು ಆಸೆ? ನಮ್ಗೆ ಒಂದು ಸ್ಪೂನ್ ನಾನು ತಿಂದೆ, ಒಂದು ಸ್ಪೂನ್ ಅವ್ರು ತಿಂದ್ಬಿಟ್ಟು ಸಿಗ್ತವ್ರೆ. ಬೈರಿ ಬ್ಯಾಡ್ ಕಮೆಂಟಾಗಿ ಅವ್ರ ಅಮ್ಮ ಆಂಟಿ ನೋಡಿ ನಿಮ್ಮ ಮಗ್ಳಿಗೆ ಬೈ ಹೊಡೆಯೋದು ಕಳಿಸ್ರಿ, ಹೊಡೆದು ಕಳಿಸ್ರಿ ಮನೆಗೆ. ತಿನ್ನೋದೇನ ಅಂತ ನೋಡ್ರಿ. ನಿಮ್ಮ ಮಗ್ಳಿಗೆ ಮಾಡ್ಕೊಡ್ತೀರಾ? ತಿನ್ನೋದ ಬ್ಯಾಡ್ ಕಮೆಂಟಾಗಿ ಬೈರಿ ಅಂತೀವಿ. ನಿಮ್ಮ ಮನೇಲಿ ಬೈರಿ ಲಾಲಿಪಾಪೇ ತಿನ್ಕೊಂಡಿರು. ಗಾಯ್ಸ್ ತಿಂಡಿ ತಿನ್ಕೊಳೋಣ ಅಂತ ಬಂದಿದ್ದೀವಿ ಲಾಕ್ಸ್ ಕಡೆ. ಆಕಾಶು ನಾನು ಲಾಕ್ ಸ್ಟಾರ್ಟ್ ಮಾಡಿ ನಗ್ತಾನೆ. ಬಾರಿ ಇಲ್ಲಿ ಸ್ವಾಮೀಜಿ ಬೈಲಿ.
ಮನೇಲಿ ನಮ್ಮ ಶ್ರೇಯಾಂಕಿತ್ ಅವ್ರು ಸಿಕ್ಕಿದ್ದಾರೆ, ನಮ್ಮ ಕಾಲೇಜ್ ಹೀರೋಯಿನ್ ಬಂದಿದ್ದಾರೆ. ಇಷ್ಟೆಲ್ಲ ಓಲ್ಡ್ ಬಿಡ್ಬೇಡ ಆಯ್ತಾ. ಸೊ ಗೈಸ್, ನಾನು ಯಾಕೆ ಕಾಲೇಜಲ್ಲಿ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂದರೆ ಸಡನ್ನಾಗಿ ಸ್ಟೋರೇಜ್ ಫುಲ್ ಅಂತ ಬಂದ್ಬಿಡ್ತು. ಸೊ ನಾನು ಅಲ್ಲಿ ಏನೇನು ಡಿಲೀಟ್ ಮಾಡಬೇಕು ಎಲ್ಲ ಇಂಪಾರ್ಟೆಂಟ್, ಎಲ್ಲ ವ್ಲಾಗ್ ಮಾಡಿರೋ ವೀಡಿಯೋಸ್ಗಳಿರೋದು, ನಾನು ಅದನ್ನು ಯಾವುದೂ ಡಿಲೀಟ್ ಮಾಡಿಲ್ಲ. ಸೊ ಅದೆಲ್ಲ ಮುಂದೆ ಬೇಕಾಗುತ್ತೆ ಮೆಮೊರೀಸ್ಗೆ ಅಂತ ಇಟ್ಕೊಂಡಿದ್ದೀನಿ. ಸೊ ಏನು ಮಾಡೋದು ಗೊತ್ತಾಗಲಿಲ್ಲ, ಹಂಗೆ ವ್ಲಾಗ್ನ ಸ್ಟಾಪ್ ಮಾಡಿಬಿಟ್ಟು ಅಲ್ಲೇ ಕಂಟಿನ್ಯೂ ಮಾಡೋಣ ಅಂತ ಮಾಡ್ಬೋದಾಯಿತು. ಬಟ್ ಅಲ್ಲಿ ಸ್ಟೋರೇಜ್ ಫುಲ್ ಅಂತ ಬಂತು. ನಾನು ವೀಡಿಯೋ ಆನ್ ಮಾಡ್ತಿದ್ರು ಸ್ಟೋರೇಜ್ ಫುಲ್ ಅಂತ ಬಂತು. ಸೊ ನಾನು ಯಾವುದು ಡಿಲೀಟ್ ಸಡನ್ನಾಗಿ ಅಲ್ಲಿ ಕಾಲೇಜಲ್ಲಿ ಟೈಮಲ್ಲಿ ನಾನು ಡಿಲೀಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಯಾವುದೋ ಇಂಪಾರ್ಟೆಂಟ್ ವೀಡಿಯೋ ಡಿಲೀಟ್ ಆಗಿಬಿಟ್ರೆ ಆಮೇಲೆ ಕಷ್ಟ ರಿಕವರ್ ಮಾಡ್ಕೊಳ್ಳೋದು. ಸೊ ಅದಕ್ಕೋಸ್ಕರ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಇವಾಗ ಮನೆಗೆ ಬಂದು ಯಾವುದೇ ವೀಡಿಯೋ ಡಿಲೀಟ್ ಮಾಡಬೇಕೋ ಸ್ವಲ್ಪ ಡಿಲೀಟ್ ಮಾಡಿ ಸ್ವಲ್ಪ ಸ್ಟೋರೇಜ್ ಫ್ರೀ ಮಾಡ್ಕೊಂಡಿದ್ದೀನಿ. ನಾನು 20 GB ಸ್ಟೋರೇಜ್ ಅಷ್ಟೇ ಇರೋದು. ಸೊ ಅದರಲ್ಲೆಲ್ಲ ತುಂಬ ಹೋಗಿ ಇನ್ನು 20 GB ಅಷ್ಟೇ ಸ್ಪೇಸ್ ಇರೋದು. ಅದರಲ್ಲಿ ವ್ಲಾಗ್ ಮಾಡೋದು ನೋಡಿ. ಇವಾಗ ವ್ಲಾಗ್ ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಿಬಿಡ್ತೀನಿ ಮತ್ತೆ ಈ ವ್ಲಾಗ್ನ ನನ್ನ ಫೋನಲ್ಲಿ. ಸೊ ಹೆಂಗನ ಮಾಡಿ ಸ್ಟೋರೇಜ್ ಸ್ಟೋರೇಜ್ನ ಮ್ಯಾನೇಜ್ ಮಾಡ್ಕೊಬೇಕು. ಅದು ಬಿಟ್ಟರೆ ನೋಡ್ತಾ ಇದ್ದೀನಿ ಅಪ್ಗ್ರೇಡ್ ಮಾಡೋಣ ಫೋನು ಅಂತ. ಬಟ್ ಇನ್ನೂ ಯಾವ ಐಡಿಯಾನೂ ಇಲ್ಲ, ಅಪ್ಗ್ರೇಡ್ ಮಾಡೋ ಅಷ್ಟು ನನಗೆ ಇದಿಲ್ಲ. ಸೊ ನೋಡೋಣ, ಅದ್ರ ಬದಲು ಪೆನ್ ಡ್ರೈವ್ ಇನ್ವೆಸ್ಟ್ ಮಾಡಿ ಪೆನ್ ಡ್ರೈವ್ಗೆ ಎಲ್ಲ ಸ್ಟೋರ್ ಮಾಡ್ಕೊಂಬೋಣ ಅಂದ್ಕೊಂಡಿದ್ದೀನಿ. ಒಂದು 256 GB ಇಲ್ಲ 512 GB ಅದನ್ನು ಪೆನ್ ಡ್ರೈವ್ ತೊಗೊಂಬಂದು ಎಲ್ಲ ವೀಡಿಯೋನ ಅದಕ್ಕೆ ಸ್ಟೋರ್ ಮಾಡಿ ಎಲ್ಲ ಒಂದಕ್ಕೆ ಇಟ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಏನಾಗುತ್ತೆ ನೋಡೋಣ, ಮುಂದೆ ನೋಡೋಣ ಏನಾಗುತ್ತೆ ಅಂತ. ಸೊ ಅದು ಬಿಟ್ಟರೆ ರಿಯಲಿ ಸಾರಿ, ಈ ವ್ಲಾಗ್ ನಾನು ಜಾಸ್ತಿ ಹೊತ್ತು ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಸ್ಟೋರೇಜ್ ಇದರಿಂದನೇ. ಬೇಕಾದ್ರೆ ನಿಮಗೆ ಸ್ಕ್ರೀನ್ಶಾಟ್ ಹಾಕ್ಬಿಡ್ತೀನಿ ಸ್ಟೋರೇಜ್ ಎಷ್ಟಾಗಿದೆ. ನಾನು ಸುಳ್ಳು ಹೇಳ್ತೀನಿ ಅಂದ್ಕೊಂಡ್ರೆ ಸ್ಟೋರೇಜ್ದು ತೋರಿಸ್ತೀನಿ, ಇಲ್ಲಾಂದರೆ ನಾನು ಫುಲ್ಲು ವ್ಲಾಗ್ ಮಾಡ್ತಿದ್ದೆ. ಅದು ಬಿಟ್ಟರೆ ಈ ವ್ಲಾಗ್ನಲ್ಲಿ ಏನು ಮಾಡ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್ ಹೇಳಜಿ. ಬಾಯ್. ಸೊ ನಿಮಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಲವ್ ಯು, ಲಾಟ್ಸ್ ಆಫ್ ಲವ್. ಮತ್ತು ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಲವ್ ಯು.